ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಟ್ರಾವೆಲ್ ಲಾಗ್ ಮಾಡ್ತಾಯಿದ್ದೀನಿ. ನಾವು ಕುಕ್ಕೆಗೆ ಹೋಗ್ತಾಯಿದ್ವಿ. ಹಂಗೆ ಆನ್ ದಿ ವೇ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಆ್ಯಂಡ್ ನಾವು ಕುಕ್ಕೆಗೆ ಹೋಗಿ ಒಂದು ಸ್ವಲ್ಪ ಏನೋ ಪೂಜೆ ಮಾಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇರೋದು. ನಾನು ನಮ್ಮಪ್ಪ ನಮ್ಮಮ್ಮ ಹೋಗ್ತಾಯಿದ್ವಿ. ಅದು ಗೌರ್ಮೆಂಟ್ ವೆಹಿಕಲಲ್ಲಿ ಹೋಗ್ತಿರೋದು. ನಮಗೆ ಡೈರೆಕ್ಟ್ ಬಸ್ ಇತ್ತು, ಅದಕ್ಕೋಸ್ಕರ ಅದೇ ಬಸ್ಸಲ್ಲಿ ಹೋಗ್ತಾಯಿದ್ವಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ಇರುತ್ತೆ ವ್ಯೂ ಅಂತೆಲ್ಲ ನಾನು ನಿಮಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಆನ್ ದಿ ವೇ ಈ ಥರ ಎಲ್ಲ ಗ್ರೀನರಿ ಇದ್ದರೆ ಟ್ರಾವೆಲ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕುಕ್ಕೆಗೆ ಹೋದ್ಮೇಲೆ ಯಾವ್ಯಾವ ರೀತಿ ಏನೇನಾಯಿತು ಆ್ಯಂಡ್ ಯಾವ್ಯಾವ ರೀತಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು ಅಂತೆಲ್ಲ ಡೀಟೇಲಾಗಿ ಅಪ್ಡೇಟ್ ಮಾಡಿದ್ದೀನಿ. ನೀವು ಕೂಡ ವಾಚ್ ಮಾಡಿ. ನಾವು ಹೋಗಿದ್ದ ದಿನ ಸಂಡೇ ಮತ್ತು ಮಂಡೇ ಟ್ಯೂಸ್ಡೇ ಅಲ್ಲೇ ಇರಬೇಕು ಅಂತ ಹೋಗಿದ್ದು. ಪೂಜೆ ಇತ್ತಲ್ಲ, 2 ಡೇಸ್ ಪೂಜೆ ಇತ್ತು. ನಾವು ಸಂಡೇ ಹೋಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 2000 ಕಾರ್ಸ್ ರಿಟರ್ನ್ ಧರ್ಮಸ್ಥಳದಿಂದ ಬರ್ತಾಯಿದ್ದು. ಅದು ಸಂಡೇ ಅಲ್ವಾ, ಅದಕ್ಕೋಸ್ಕರ ತುಂಬ ರಶ್ ಇತ್ತು. ಆ್ಯಂಡ್ ನಮಗೆ ಹೋಗಿದ ತಕ್ಷಣ ನಾವು ಸಂಜೆ ಎಲ್ಲ ರೀಚ್ ಆದ್ವಿ. ನಮ್ಮ ದರ್ಶನ ಎಲ್ಲ ಚೆನ್ನಾಗೇ ಬೇಗ ಆಯಿತು. ಬಟ್ ಆನ್ ದಿ ವೇ ಹೋಗಬೇಕಾದ್ರೆ ಎಷ್ಟು ವೆಹಿಕಲ್ಸ್ ಇತ್ತು ಅಂದರೆ ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ಸಂಡೇ ವೀಕೆಂಡ್ ಇರುತ್ತಲ್ವ, ಯಾರ್ಯಾರು ಆಲ್ರೆಡಿ ಹೋಗಿ ನಾನು ಹೇಳಿದ್ದು ರಿಷಿದ ಕಾರ್ ಆಲ್ರೆಡಿ ಎಲ್ಲ ಹೋಗಿ ಬರ್ತಾ ಇರೋದು ರಿಟರ್ನ್ ಬ್ಯಾಂಗ್ಳೂರಿಗೆ ವರ್ಕ್ ಇರುತ್ತಲ್ವ, ಅಂಥವರೆಲ್ಲ ಬರ್ತಾಯಿದ್ದಿದ್ದೆ ಕಾರ್ಗಳೇ ಮ್ಯಾಕ್ಸಿಮಮ್ 2000 ಕಾರ್ಸ್ ಇತ್ತು ಅಂದ್ಕೊಳ್ಳಿ. ಅಷ್ಟು ರಶ್ ಇತ್ತು. ಈ ಕಡೆಯಿಂದ ಸಣ್ಣ ವೀಕ್ ಡೇಸಲ್ಲಲ್ವ, ಮಂಡೇ ವೀಕ್ ಡೇ ಇರುತ್ತಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಏನು ರಶ್ಶೇ ಇರಲಿಲ್ಲ ನಾವು ಹೋದಾಗೆಲ್ಲ ದರ್ಶನಕ್ಕೆಲ್ಲ. ಬಟ್ ಸಂಡೇ ಮಾರ್ನಿಂಗ್ ತುಂಬ ರಶ್ ಇರುತ್ತೆ. ಇವಾಗೆಲ್ಲ ಲಾಸ್ಟ್ ಟೈಮ್ ನಾವು ಹೋಗಿರೋ ಫುಲ್ಲು ಘಾಟ್ ಸೆಕ್ಷನ್ ಥರ ವಾಮಿಟ್ ಎಲ್ಲ ಆಯಿತು. ಬಟ್ ಈಗ ರೋಡ್ನೆಲ್ಲ ಜಾಸ್ತಿ ಅಗಲ ಮಾಡಿದ್ದಾರೆ. ಮತ್ತು ಅಷ್ಟೊಂದು ಘಾಟ್ ಸೆಕ್ಷನ್ ಅಂತ ಏನು ಅನಿಸಲ್ಲ.
ಆ್ಯಂಡ್ ಈ ಥರ ಎಲ್ಲ ಹೋಗ್ಬೇಕಾದ್ರೆಲ್ಲ ಮೇಲ್ಗಡೆಯಿಂದ ನೀರೆಲ್ಲ ಬರ್ತಾ ಇರುತ್ತೆ. ಅದು ಮಾತ್ರ ವ್ಯೂ ಸಖತ್ತಾಗಿರುತ್ತೆ ನೋಡಿ. ಈ ಥರ ಒಂದು ಅಲ್ಲಿ ನೀರು ಮನೆ ಇದ್ದರೆ ನೀರು ಹೋಗುತ್ತವೆ, ಸಖತ್ತಾಗಿರುತ್ತೆ. ಆ್ಯಂಡ್ ನಿಮಗೆ ಯಾರಿಗೂ ಆ ಥರ ನೇಚರ್ ಇಷ್ಟಪಡೋರಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ನ ನೋಡಿ. ನಾವು ಅರೌಂಡ್ 9:30ಗೆಲ್ಲ ರಾಮನಗರ ಬಿಟ್ವಿ. ಆಮೇಲೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಮಗೆ 5:30 ಆಗಿತ್ತು. ಆಮೇಲೆ ಅಲ್ಲೆಲ್ಲ ಲಗೇಜೆಲ್ಲ ಇಟ್ಬಿಟ್ಟು ನಾವಿಲ್ಲೇನು ರೂಮೆಲ್ಲ ಮಾಡೋಕ್ಕೋಗಿಲ್ಲ, ಯಾಕಂದರೆ ನಾವು ಕುಕ್ಕೆಗೆ ಹೋಗ್ಬೇಕಿತ್ತಲ್ವ. ಸೊ ಅದಕ್ಕೇ ಅಲ್ಲೇ ಫ್ರೀ ಲಗೇಜಸ್ಗೆ ಲಾಕರ್ ಇರುತ್ತೆ, ಅಲ್ಲೋಗಿ ಇಟ್ಬಿಟ್ಟು ಆಮೇಲೆ ದರ್ಶನ ಎಲ್ಲ ಮಾಡಿಕೊಂಡು 6:30 ಅಷ್ಟರಲ್ಲೆಲ್ಲ ನಾವು ಊಟಕ್ಕೆ ಬಂದ್ವಿ. ಆಲ್ರೆಡಿ ಊಟ ಕೊಡ್ತಿದ್ರು. ಧರ್ಮಸ್ಥಳಕ್ಕೆ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿಂದು ಬರೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಸಾದ ಎಲ್ಲ ತಿನ್ಕೊಂಡ್ವಿ. ಆಮೇಲೆ ಬಸ್ ಇತ್ತು, ಹೀಗೆ ಬಸ್ಸಲ್ಲಿ ಬಂದು. ಬಟ್ ಊಟದ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು ಪ್ರಸಾದ. ಆ್ಯಂಡ್ ಪಾಯಸ ಆಗಿರ್ಬೋದು, ಇನ್ನೊಂದು ಅದೇನು ಪ್ಯಾಕೆಟಲ್ಲಿ ಬರುತ್ತಲ್ಲ ಅದನ್ನು ಕೊಟ್ಟಿದ್ದು, ಮತ್ತು ಬೀಟ್ರೂಟ್ ಪಲ್ಯ ಕೊಟ್ಟಿದ್ದು, ರೈಸ್ ಆ್ಯಂಡ್ ಸಾಂಬಾರು. ಎಲ್ಲ ಧರ್ಮಸ್ಥಳದಿಂದಲೇ ನಿಮಗೆ ಪ್ರೈವೇಟ್ ಪಬ್ಲಿಕ್ ಬಸ್ಸಸ್ ಕೂಡ ಅವೈಲಬಲ್ ಇರುತ್ತೆ ಸೌತಡ್ಕಾಗೆ. ನಾವು ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ವಿಸಿಟ್ ಮಾಡಬೇಕು. ಆ್ಯಂಡ್ 7:30ಗೆಲ್ಲ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಸ್ ಇತ್ತು ಕುಕ್ಕೆಗೆ ಡೈರೆಕ್ಟ್. ಆಮೇಲೆ 8 o'clockಗೆ ಬಿಟ್ಟು ನೋಡಿ ಲಾಸ್ಟ್ ವ್ಯೂ ಹೆಂಗಿದೆ ಧರ್ಮಸ್ಥಳದ್ದು ಅಂತ. ಆ್ಯಂಡ್ ನಾವು 9 ಅಥವಾ 9:30 ಅಷ್ಟರಲ್ಲೆಲ್ಲ ಕುಕ್ಕೆ ರೀಚ್ ಆದ್ವಿ. ನೈಟ್ ಹೋಗಿ ರೂಮ್ ಮಾಡಿಬಿಟ್ಟು ಮಾಡ್ಕೊಂಡ್ವಿ. ನೈಟಿನ ದರ್ಶನಕ್ಕೆ ಹೋಗಿಲ್ಲ ನಾವು, ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗಿತ್ತಲ್ವ. ಸೊ ಅದಕ್ಕೆ ಆಮೇಲೆ ಮಾರ್ನಿಂಗ್ ಎದ್ದು ದರ್ಶನ ಮಾಡಿಕೊಂಡು ಇಲ್ಲಿ ಬಂದ್ವಿ. ಆಫೀಸ್ ಇದೆಯಲ್ವ, ಅಲ್ಲಿ ಆ ಪೂಜೆಗೆ ಅವ್ರು ಯಾರೋ ಇದ್ದರು, ನಮಗೆ ಗೊತ್ತಿರೋರೇ, ಅವ್ರ ಹತ್ರ ಕೇಳಿಕೊಂಡು ಹೋಗಿದ್ವಿ. ಆ್ಯಂಡ್ ಅಲ್ಲೆಲ್ಲ ಬರ್ಸ್ಬಿಟ್ಟು ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ನಾವು ಮಾಡಿಸಿದ ಪೂಜೆ ಬಂದು ಸರ್ಪ ಸಂಸ್ಕಾರ. ಅದಕ್ಕೆ ನಿಮಗೆ ನಾನೆಲ್ಲ ಫೋಟೋ ತೊಗೊಂಡಿದ್ದೀನಿ, ಅದನ್ನು ಕೂಡ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೀವು ಸಾಮೂಹಿಕವಾಗಾದರೂ ಮಾಡ್ಬೋದು, ಇಲ್ಲ ಸಪ್ರೇಟಾಗಿ ಕೂಡ ಮಾಡ್ಬೋದು. ಸಾಮೂಹಿಕವಾಗಿ ಮಾಡಿದ್ರೆ ದೇವಸ್ಥಾನದ ಹತ್ರನೇ ಲೆಫ್ಟ್ ಸೈಡಲ್ಲಿ ಕೌಂಟರ್ ಇದೆ, ಅಲ್ಲೋಗಿ ನೀವು ಬರ್ಸ್ಬೋದು. ಆ್ಯಂಡ್ ಇಲ್ಲಿ ನಾವು ಬಂದಿರೋದು ಪ್ರೈವೇಟಾಗಿ ಮಾಡ್ಸೋಕ್ಕೆ, ನಮ್ಗೆ ಯಾರೂ ಗೊತ್ತಿರಲ್ವ ಅವ್ರ ಕಡೆಯಿಂದ. ಆ್ಯಂಡ್ ಇದಕ್ಕೆ ಚಾರ್ಜ್ ಬಂದು ಸರ್ಪ ಸಂಸ್ಕಾರಕ್ಕೆ 6500 ಆಗುತ್ತೆ. ಈ ಥರ ಒಂದು ಹೋಮ ಎಲ್ಲ ಇಟ್ಟಿರ್ತಾರೆ, ಮತ್ತು ಗೋಧಿ ಹಸಿಟ್ಟಲ್ಲ ಎಂತಲ್ಲಾದರೂ ಒಂದು ಈ ಥರ ನೇಕ್ ಥರ ಮಾಡ್ತಾರೆ, ಅದನ್ನು ಬರ್ನ್ ಮಾಡ್ತಾರೆ. ಆವಾಗ ನಮ್ಮ ಸೂತ್ಕ ಅಂತ ನಾವು ಎಲ್ಲೂ ಹೋಗೋಂಗಿರಲ್ಲ ಔಟ್ಸೈಡು. ಆಮೇಲೆ ಅಲ್ಲೇ ಕೂಡ ನಿಮಗೆ ಇಡ್ಲಿ ಹಾಕಿರೋದಿಲ್ಲ, ಅಲ್ಲಿ ಸರೌಂಡಿಂಗ್ಸ್ ಎಲ್ಲ ಹಾಕ್ತಾರೆ ಅಡುಗೆ ಮಾಡ್ತಾರೆ. ಬಟ್ ಅಲ್ಲಿ ಪೂಜೆ ಮಾಡಿಸಿರೋರಿಗೆ ಅಲ್ಲೇ ಟಿಫನ್ ಕೊಡ್ತಾರೆ. ಅವಲಕ್ಕಿ ಮಾತ್ರ ಸೂಪರಾಗಿರುತ್ತೆ. ಆ್ಯಂಡ್ ನಾವು ಅವ್ರು ಹೇಳಿದ್ರು, ನೀವು ಹೋಗಿ ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡಿ, ಆಮೇಲೆ ನಿಮಗೆ 4:30 ಅಥವಾ 5 o'clock ಅಷ್ಟರಲ್ಲಿ ಬಂದು ಅಲ್ಲಿ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಅನ್ನಿಸುತ್ತೆ ಅಂತ. ಮತ್ತು ಆದಿ ಸುಬ್ರಹ್ಮಣ್ಯಂಗೆ ಹೋಗಿ ಪ್ರದಕ್ಷಿಣೆ ಮಾಡಿ ಅಂತ. ಒಳಗಡೆ ಹೋಗಬಾರ್ದು, ಯಾಕಂದರೆ ನಾವು ಸರ್ಪ ಸಂಸ್ಕಾರ ಅಂದರೆ ನಾವು ಇವಾಗ ಯಾರಾದರೂ ಸತ್ತಾಗ ಸೂತ್ಕ ಇರುತ್ತಲ್ವ, ಆ ಥರ. ಅದಕ್ಕೋಸ್ಕರ ಹೊರ್ಗಡೆನೇ ಹೋಗಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿದರು. ಆ್ಯಂಡ್ ನಾವೆಲ್ಲ ಪ್ರದಕ್ಷಿಣೆ ಎಲ್ಲ ಹಾಕಾದ್ಮೇಲೆ ಏನಾಯಿತು ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ ಇದೇ ಬ್ಲಾಗಲ್ಲಿ, ವಾಚ್ ಮಾಡಿ ನೋಡಿ. ಆದಿ ಸುಬ್ರಹ್ಮಣ್ಯ ಇನ್ನೊಂದು ದೇವಸ್ಥಾನ ಇದೆಯಲ್ವ ಅದು. ಆ್ಯಂಡ್ ಇಲ್ಲಿ ನಾವು ಹೋಗಿದ್ದು ಇವತ್ತು ಮಂಡೇ ಅಲ್ವಾ, ಅದಕ್ಕೋಸ್ಕರ ನಾಳೆ ಟ್ಯೂಸ್ಡೇ ವಾರ ಇದ್ದಿದ್ದರಿಂದ ಎಲ್ಲ ಕ್ಲೀನ್ ಮಾಡ್ತಿದ್ರು. ನಾನು ಹಂಗೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ವಿಡಿಯೋ ಮಾಡಿರೋದು, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಆ್ಯಂಡ್ ನಾವು ಒಳಗಡೆ ಏನು ಹೋಗ್ತಾ ಇರಲಿಲ್ಲ, ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಉರುಳು ಸೇವೆ ಮಾಡೋರೆಲ್ಲ ತುಂಬ ಜನ ಮಾಡ್ತಾಯಿರ್ತಾರೆ. ಆ್ಯಂಡ್ ಇಲ್ಲಿ ಕುಮಾರದ್ವಾರನೂ ಮತ್ತು ಇನ್ನೊಂದು ನದಿ ಇದೆ, ಅದನ್ನು ಕೂಡ ಇಲ್ಲೇ ಹರಿಯೋದು. ಅಲ್ಲೆಲ್ಲ ಹಾವೆಲ್ಲ ತುಂಬ ಇತ್ತಂತೆ ಇಲ್ಲಿ. ನಿಮಗೇನಾದರೂ ಹಿಸ್ಟ್ರಿ ಬೇಕು ಅಂತ ಅಂದರೆ ಹಿಸ್ಟ್ರಿ ಗೊತ್ತಿದ್ದರೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲೆಲ್ಲ ಈ ಕೊಳದಲ್ಲಿ ನದೀಲಿ ಜಾಸ್ತಿ ಹಾವುಗಳಿತ್ತಂತೆ. ಬಟ್ ಇವಾಗ ತುಂಬ ಕಮ್ಮಿ ಆಗಿದೆ. ನಾವು ಹೋದಾಗೂ ಒಬ್ಬರು ಹೇಳ್ತಿದ್ರು ಹಾವಿದೆ ಅಲ್ಲಿ ಒಳಗಡೆ ಅಂತ. ಆ್ಯಂಡ್ ಏನಾದರೂ ಅಂದ್ಕೊಂಡು ಇಲ್ಲಿ ಕಲ್ಲು ಜೋಡಿಸಿದ್ರೆ ಮನೆ ಕಟ್ಟಬೇಕು ಅಂತ, ಅದೆಲ್ಲ ನೆರವೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ರು. ಮತ್ತು ಆ ಮರಕ್ಕೆ ನೀವೇನಾದ್ರು ಅರಿಶಿನ ದಾರ ಏನೋ ಕಟ್ಟಿದ್ರೆ ಬೇಗ ಮದುವೆ ಆಗುತ್ತೆ ಅಂತಲೂ ಕೂಡ ಸ್ವಲ್ಪ ಜನ ಹೇಳ್ತಿದ್ರು. ಆ್ಯಂಡ್ ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಈವ್ನಿಂಗು. ನೋಡಿ ಯಾವ ರೀತಿ ಇರುತ್ತೆ ವ್ಯೂ ಅಂತ. ಬ್ಯಾಕ್ ಸೈಡ್ ಅಂತೂ ಫುಲ್ಲು ಬೆಟ್ಟ ಇದೆ, ಅದನ್ನು ಕೂಡ 3 ಬೆಟ್ಟ ಇದೆ. ಅದು ಕೂಡ ಒಂದು ಸ್ಟೋರಿ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್ ನಮಗೆ 4 o'clock ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು. ನಾವೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಬಂದ್ವಿ. ಅಲ್ಲಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಾವು ಹೋಮ ಎಲ್ಲ ಮಾಡಿ ಅವರು ಕೊಡ್ತಾರೆ, ಅರಿಶಿನ ಮತ್ತು ಹಾಲೆಲ್ಲ ಕೊಡ್ತಾರೆ. ಅದನ್ನೆಲ್ಲ ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದರು. ಆ್ಯಂಡ್ ಅಲ್ಲಿ ನಾವಿವಾಗ ಸಪ್ರೇಟಾಗಿ ಕೂಡ ಪೇ ಮಾಡೋದಿರುತ್ತೆ. ಪುರೋಹಿತರಿಗೆ ಪೂಜೆ ಮಾಡಿಕೊಟ್ಟಿರ್ತಾರಲ್ವ, ಅವ್ರಿಗೆ ದಕ್ಷಿಣೆ ಅಂತ ನಾವು ಸಪ್ರೇಟಾಗಿ ಕೊಡಬೇಕು. 100 ಅಥವಾ 200 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ. ನೋಡಿ ಆ ಥರ ಏನೋ ಒಂದು ಪೇಪರಲ್ಲಿ ಒಂದು ಎಲೆಯಲ್ಲಿ ಮಾಡ್ಕೊಂಡಿರೋದಾರಲ್ವ, ಅದರಲ್ಲಿ ಏನೋ ಆ ಥರ ಎಲ್ಲ ಮಾಡ್ತಾರೆ. ಇವಾಗ ಅದಕ್ಕೆ ಪೂರ್ಣಾಹುತಿ ಕೊಡೋಕ್ಕಂತ. ಆಮೇಲೆ ಅಲ್ಲೇ ನಾವು ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ಅಲ್ಲೇ ಕೂಡ ಟಿಫನ್ ಕೊಟ್ಟಿದ್ರು. ಇವತ್ತು ಕೂಡ ಅವಲಕ್ಕಿ ಮತ್ತು ಉಪ್ಪಿಟ್ಟು ಕೊಟ್ಟಿದ್ರು. ನನಗೆ ಅವಲಕ್ಕಿದು ತುಂಬ ಇಷ್ಟ ಆಯಿತು ಟೇಸ್ಟ್ ವೈಸ್. ಆ್ಯಂಡ್ ನೀವು ಯಾರಾದರೂ ಕುಕ್ಕೆಗೆ ಹೋದಾಗ ಈ ಅವಲಕ್ಕಿ ಪ್ರಸಾದ ಮಾತ್ರ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಕಾರ್ ನಿಲ್ಸ್ವಲ್ಲ ನಾವು ಬರ್ಬೇಕು ಹಿಂಗೆ. ಹೋಗಪ್ಪ ಕಡೆ, ನೀನು ಆ ಕಡೆ ಹೊರಗು. ಆಮೇಲೆ ಟ್ಯೂಸ್ಡೇ ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ಆನೆ ಹತ್ರನೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಬಂದು ನಮಗೆ ನೈಟು ಬಸ್ ಹತ್ತಬೇಕಿತ್ತು. ಯಾಕಂದರೆ ಮಾರ್ನಿಂಗ್ ರೀಚ್ ಆಗಬೇಕಲ್ವ, ಸೊ ಅದಕ್ಕೆ. ಆಮೇಲೆ ಅಲ್ಲೇ ದೇವಸ್ಥಾನದ ಹತ್ರ ಎಲ್ಲ ಒಳಗಡೆ ಇನ್ನೊಂದು ಸತಿ ದರ್ಶನ ಮಾಡಿಕೊಂಡು ಬಂದು ಊಟ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಇತ್ತಲ್ವ ಅದನ್ನೆಲ್ಲ ನೋಡಿಕೊಂಡು ನೈಟ್ ಕೂಡ ಊಟ ಮಾಡಿಕೊಂಡು ಬಸ್ ಹತ್ತಿದ್ವಿ. ಇಷ್ಟ ಆಗಿತ್ತು ನನ್ನ ಮಿನಿ ವ್ಲಾಗ್. ಇನ್ನೂ ಏನಾದರೂ ಒಂದು ಮಿನಿ ವ್ಲಾಗ್ ಅಂತ ನೆನ್ಕೊಂಡು ಇನ್ನೂ ಬೇಕಾದರೆ ನಿಮಗೆ ಕಮೆಂಟ್ ಮಾಡಿ.